ಈ ಒಂದು ಎಪಿಸೋಡ್ನಲ್ಲಿ PTCL ಕಾಯ್ದೆಯ ತಿದ್ದುಪಡಿಗೆ ಸಂಬಂಧಿಸಿದಂತೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. PTCL ಕಾಯ್ದೆ ಅಂದರೆ ಏನು, ಇದು ಯಾವಾಗಿಂದ ಜಾರಿಗೆ ಬಂತು, ಯಾವ ಉದ್ದೇಶಕ್ಕಾಗಿ ಜಾರಿಗೆ ಬಂತು, ಹಾಗೆ PTCLಗೆ ಯಾಕೆ ತಿದ್ದುಪಡಿಯನ್ನು ಮಾಡಿದ್ರು, ಅದೇ ಇದ್ದರೆ ಸಾಕಾಗ್ತಾ ಇತ್ತಲ್ವಾ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಪೂರ್ತಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡ್ತೇನೆ. ನಮ್ಮ ಒಂದು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಒಂದು ಹೆಚ್ಚಿನ ಕಾನೂನಿನ ಅರಿವಿನ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಬೇಕು. ಕಾನೂನು ಎಲ್ಲರಿಗೂ ಸಂಬಂಧಿಸಿದ್ದು, ಯಾಕಂದರೆ ಈ ದೇಶದ ಇರುವಂಥವರು ಪ್ರತಿಯೊಬ್ಬರು ಕೂಡ ಕಾನೂನಿನ ಬಗ್ಗೆ, ಈ ನೆಲದ ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಾಗತ್ತೆ. ಅದರಲ್ಲೂ ಇತ್ತೀಚಿನ ಒಂದು ಟ್ರೆಂಡಲ್ಲಿ ಈಗ ಇರುವಂಥದ್ದು ಅದು 2023ರಲ್ಲಿ ಈ ತಿದ್ದುಪಡಿ ಆದ ನಂತರದಲ್ಲಿ ಇರುವಂತಹ ಒಂದು ಅಂಶ ಏನಿದೆ, ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ತಿಳ್ಕೋಬೇಕಾದಂಥದ್ದು. ಅದರಲ್ಲೂ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಜಮೀನು, ಸೈಟು ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ರಿಯಲ್ ಎಸ್ಟೇಟ್ನ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ. ಕಷ್ಟಪಟ್ಟಂಥ ಹಣವನ್ನು ಹೂಡಿಕೆಯನ್ನು ಮಾಡ್ತಾ ಇರ್ತಾರೆ. ತಮ್ಮ ಕಷ್ಟಪಟ್ಟಂಥ ಹಣ ಪೋಲಾಗಬಾರ್ದು. ಹಾಗೆ ಯಾವ ಜಮೀನನ್ನು ತಗೋಬೇಕು, ಏನು ಮಾಡಬೇಕು, ಈ ಒಂದು ತಿದ್ದುಪಡಿ PTCLಗೆ ಏನು ಸರ್ಕಾರ ತಿದ್ದುಪಡಿಯನ್ನು ತಂದಿದೆ, ಈ ತಿದ್ದುಪಡಿಗೆ ಸಂಬಂಧಿಸಿದಂತೆ ಏನು ನಿಯಮಗಳಿದೆ, ಯಾಕೆ ಈ ತಿದ್ದುಪಡಿಯನ್ನು ತಂದರು, ಇದರಿಂದ ಯಾರಿಗೆ ನಷ್ಟ ಆಗತ್ತೆ, ಯಾರಿಗೆ ಅನುಕೂಲ ಆಗತ್ತೆ ಅನ್ನೋದನ್ನು ಈ ಸಂಪೂರ್ಣ ವಿಡಿಯೋನ ನೋಡಿ ತಿಳ್ಕೊಳ್ಳಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ವಿಡಿಯೋನ ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ. ಮೊದಲಿಗೆ PTCL ಆ್ಯಕ್ಟನ್ನು 1978ರಲ್ಲಿ ತರಲಾಯಿತು. ಯಾಕೆ ಅಂತಂದರೆ ದಲಿತರಿಗೆ ಹಾಗೂ SC ST ಅವರಿಗೆ ಸಂಬಂಧಿಸಿದಂತೆ ಜಮೀನುಗಳನ್ನು ಮಂಜೂರು ಮಾಡಿದಾಗ ಅವುಗಳನ್ನು ಅವರ ದರದ್ದು ನಿಮಿತ್ತ, ಅವರ ಇನ್ಯಾವುದೋ ಒಂದು ಕಾರಣಗಳಿಂದ, ಅಥವಾ ಅದನ್ನು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ ಅಂತಲೋ, ಅಥವಾ ಇನ್ಯಾವುದೋ ಒಂದು ತೊಂದರೆಗಳಿಂದ ಅವರ ಸ್ವಂತ ದರದುಗಳನ್ನು ನಿವಾರಿಸಿಕೊಳ್ಳೋದಕ್ಕೋಸ್ಕರ ಬೇರೆಯವರಿಗೆ ಕಡಿಮೆ ಬೆಲೆಗೆ ಎಷ್ಟಂದ್ರೆ ಅಷ್ಟಕ್ಕೆ ಮಾರಾಟವನ್ನು ಮಾಡ್ತಾಯಿದ್ರು. ಮಾರಾಟ ಮಾಡೋದು, ಮತ್ತೆ ನಮಗೆ ಜಮೀನಿಲ್ಲ ಅಂಥೇಳಿ, ಮತ್ತೆ ಆ ಒಂದು ಸ್ವತ್ತು ಇಲ್ಲ ಅಂಥೇಳಿ, ಅಥವಾ ತಮಗೆ ಯಾವುದೂ ಇಲ್ಲ, ಜೀವನ ನಡೆಸಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂಥೇಳಿ ಮತ್ತೆ ಸರ್ಕಾರಕ್ಕೆ ಅರ್ಜಿಗಳನ್ನು ಹಾಕ್ಕೊಂಡು ಬರೋವಂಥದ್ದು ಇದು ಮುಂದುವರಿತಾ ಬರ್ತಾಯಿತ್ತು. ಸೊ ಇದನ್ನು ಮನಗಂಡಂಥ ನ್ಯಾಯಾಲಯ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಹಣಕಾಸು ಇರುವಂಥವರು ಅಥವಾ ತಮ್ಮ ಒಂದು ದಬ್ಬಾಳಿಕೆ ಅಥವಾ ರಾಜಕೀಯ ಒಂದು ಪ್ರಭಾವವನ್ನು ಬಳಸಿ ಇಂಥ SC ST ಅವರ ಜಮೀನುಗಳನ್ನು ಕಡಿಮೆ ಬೆಲೆಗೆ ಕೊಂಡ್ಕೊಳ್ತಾ ಇದ್ದರು, ಅವರಿಗೆ ಜಮೀನು ರಹಿತರನ್ನಾಗಿ ಮಾಡ್ತಾಯಿದ್ರು. ಇದನ್ನೆಲ್ಲ ಕಂಡಂಥ ಸರ್ಕಾರ 1978ರಲ್ಲಿ PTCL ಆ್ಯಕ್ಟನ್ನು ತೊಗೊಂಬರುತ್ತೆ. ಅಂದರೆ ಇದು SC ST ಅವರಿಗೆ ಸೇರಿದಂಥ, ಅಂದರೆ ಅವರಿಗೆ ಮಂಜೂರಾದಂಥ, ಅಂದರೆ ಅದಕ್ಕೆ ಸಂಬಂಧಿಸಿದ ಕೆಲವು ಜಮೀನುಗಳ ವರ್ಗಾವಣೆಯ ನಿಷೇಧ ಕಾಯ್ದೆಯನ್ನು ತೊಗೊಂಬರ್ತಾರೆ. ಈ ಆ್ಯಕ್ಟ್ ತಗೊಬಂದ ನಂತರದಲ್ಲಿ 1978ರಿಂದಲೂ ನಮ್ಮ ರಾಜ್ಯದಲ್ಲಿ ಇದು ಜಾರಿಯಲ್ಲಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. 2017ರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಅಂದರೆ SC ST ಆ್ಯಕ್ಟ್ಗೆ ಸಂಬಂಧಿಸಿದಂತೆ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ ಈ ಒಂದು ಕಾಯ್ದೆಯ ಸೆಕ್ಷನ್ 5ರಲ್ಲಿ ನಿಗದಿತ ಸಮಯ, ಅಂದರೆ ಟೈಮ್ ಲಿಮಿಟನ್ನು ಸ್ಪೆಸಿಫಿಕ್ ಆಗಿ ನಮೂದು ಮಾಡಿಲ್ಲ. ಯಾವುದೇ ಒಂದು ಕಾನೂನು ತನ್ನ ಒಂದು ಸ್ಪೆಸಿಫಿಕ್ ಲಿಮಿಟೇಷನ್ ಅನ್ನು ತೋರಿಸಬೇಕು. ಯಾವಾಗ ಪ್ರಾರಂಭ ಆಗುತ್ತೆ ಅಂತಲೋ ಅಥವಾ ಎಲ್ಲಿಂದ ಇದಾಗುತ್ತೆ ಅಂತಲೋ ಅದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾದಂಥ ಕಾಲಾವಧಿಯನ್ನು ತೋರಿಸಬೇಕು ಅಂಥೇಳಿ. ಆದರೆ ಇದರಲ್ಲಿ ಅದು ಕಂಡು ಬರ್ತಾ ಇಲ್ಲ, ಆ ಲೋಪ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಗಮನವನ್ನು ಹರಿಸಬೇಕು ಅನ್ನೋದು ತಿಳಿಸಲಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ 2023ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು PTCL ಕಾಯ್ದೆಗೆ ತಿದ್ದುಪಡಿಯನ್ನು ತೊಗೊಂಬರ್ತಾರೆ. ಈ ತಿದ್ದುಪಡಿ ತಂದ ನಂತರದಲ್ಲಿ, ಇದು ಜಾರಿ ಆದ ನಂತರದಲ್ಲಿ, ಅಂದರೆ ಅದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೊಂದು ಲಿಮಿಟೇಷನ್ ಇಲ್ಲ ಅಂಥೇಳಿ ಈ ಒಂದು ತಿದ್ದುಪಡಿಯಲ್ಲಿ ತಗೊಬಂದು ಇದೇ ಕಾಯ್ದೆಯ ಸೆಕ್ಷನ್ 1C ಅಂಥೇಳಿ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಈ ಸೆಕ್ಷನ್ 5(1)C ಇದರ ಅಡಿಯಲ್ಲಿ ಯಾವುದೇ ಒಂದು ಕಾಲಮಿತಿ ಇರೋದಿಲ್ಲ. ಯಾವಾಗಲೇ ಮಂಜೂರಾಗಿರಲಿ, ಯಾರಿಗೆ ಮಂಜೂರಾಗಿರಲಿ, ಯಾರಿಂದ ಯಾರಿಗೆ ವರ್ಗಾವಣೆ ಆಗಿರಲಿ, ಅಂದರೆ ಈ ಕಾಯ್ದೆಗೆ ಒಳಪಡುವಂಥ ಜಮೀನುಗಳು ಮಂಜೂರಾದರೆ ಅದು ಅದಕ್ಕೆ ಸಂಬಂಧಿಸಿದಂತೆ ಮೂಲ ಮಂಜೂರುದಾರರು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು, ಅದಕ್ಕೆ ಕಾಲಮಿತಿ ಇರೋದಿಲ್ಲ ಅನ್ನೋ ಅಂಶವನ್ನು
ಈ ಒಂದು ತಿದ್ದುಪಡಿಯಲ್ಲಿ ಸೇರಿಸಲಾಗಿರುತ್ತೆ. ಈ ತಿದ್ದುಪಡಿಯನ್ನು ತಂದದ್ರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದರೆ, ಈ ಜಮೀನು SC ST ಅವರಿಗೆ ಯಾವಾಗಲಾದರೂ ಮಂಜೂರಾಗಿರಲಿ, ಯಾವ ಸಂದರ್ಭದಲ್ಲಾದರೂ ಮಂಜೂರಾಗಿರಲಿ, ಅಂಥ ಮಂಜೂರಾದಂಥ ಜಮೀನುಗಳನ್ನು ಮೂಲ ಮಂಜೂರುದಾರರು ಅಥವಾ ಅವರ ವಾರಸುದಾರರು ಇದನ್ನು ಪಡ್ಕೊಳ್ಳೋದಕ್ಕೆ ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದಕ್ಕೆ ಯಾವುದೇ ಒಂದು ಕಾಲಮಿತಿ ಇರೋದಿಲ್ಲ. ಆದರೆ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಮಾರಾಟವನ್ನು ಮಾಡಿದರೆ ಅಂಥ ಜಮೀನುಗಳನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗೆ ಈ ಒಂದು ತಿದ್ದುಪಡಿಯಲ್ಲಿ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿರುತ್ತೆ. ಯಾವುದು ಈಗಾಗಲೇ ಇತ್ಯರ್ಥ ಆಗೋಗಿದ್ದರೆ ನ್ಯಾಯಾಲಯ ಅಂದರೆ AC ಕೋರ್ಟ್ ಆಗಿರ್ಬೋದು, DC ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಯಾವುದೇ ನ್ಯಾಯಾಲಯದ ಮುಂದೆ ಇತ್ಯರ್ಥ ಆಗೋಗಿದ್ದರೆ, ಕೇಸು ಕ್ಲೋಸ್ ಆಗಿದ್ದರೆ ಅಂಥ ಒಂದು ಈ ಪ್ರಕರಣಗಳನ್ನು ಹೊರತುಪಡಿಸಿ, ಅಂದರೆ ಆ ಜಮೀನುಗಳನ್ನು ಮತ್ತೆ ಅರ್ಜಿ ಹಾಕಿ ತಗೊಳ್ಳೋದಕ್ಕೆ ಬರೋದಿಲ್ಲ. ಅದನ್ನು ಹೊರತುಪಡಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರುವಂಥ ಪ್ರಕರಣಗಳಿಗೂ ಅನ್ವಯ ಆಗುತ್ತೆ ಅನ್ನೋದನ್ನು ಈ ತಿದ್ದುಪಡಿಯಲ್ಲಿ ತಿಳಿಸಲಾಗುತ್ತೆ. ಈ ಪ್ರಕರಣಗಳು ಇತ್ಯರ್ಥ ಆಗಿರೋದಕ್ಕೆ ಅನ್ವಯ ಆಗಲ್ಲ ಅಂತಂದರೆ, ಈಗಾಗಲೇ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿಗಳನ್ನು ಸಲ್ಲಿಸಿರೋದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಈ ತಿದ್ದುಪಡಿಯಲ್ಲಿ ನೋಡೋದಾದರೆ, ಆ ರೀತಿಯಲ್ಲಿ ಯಾವುದೇ ಒಂದು AC ಕೋರ್ಟಲ್ಲಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರುವಂಥದ್ದಕ್ಕಾಗಲಿ ಅಥವಾ ಅಪೀಲು DC ಕೋರ್ಟ್ಗಾಗಿರ್ಬೋದು, ಹೈಕೋರ್ಟ್ಗಾಗಿರ್ಬೋದು, ಸುಪ್ರೀಂ ಕೋರ್ಟ್ಗಳಾಗ್ಬೋದು, ಯಾವುದೇ ಒಂದು ನ್ಯಾಯಾಲಯದಲ್ಲಿ ಅದು ಇರುವಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರಕರಣಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಈ ತಿದ್ದುಪಡಿ ಅನ್ವಯ ಆಗತ್ತೆ ಅನ್ನೋದನ್ನು ತಿಳಿಸಲಾಗುತ್ತೆ. ಅಂದರೆ ಅರ್ಜಿದಾರರು ಸಲ್ಲಿಸಿರುವಂಥ ಅರ್ಜಿ ಕಾಲಮಿತಿಗೆ ಅದನ್ನು ಪ್ರಶ್ನಿಸಿ ಯಾವುದೇ ಒಂದು ಮೇಲ್ಮನವಿ ಇದ್ದರೆ ಅದಕ್ಕೂ ಕೂಡ ಅನ್ವಯ ಆಗುತ್ತೆ. ಇದಕ್ಕೆ ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ಕಾಲಮಿತಿ ಇಲ್ಲ ಅನ್ನೋದು ಇದರಲ್ಲಿ ಪರಿಗಣಿಸಬೇಕಾಗಿರುತ್ತೆ. ವಿಚಾರಣೆಯಲ್ಲಿ ಇರುವಂಥ ಪ್ರಕರಣಗಳನ್ನು ಕೂಡ ಪರಿಗಣಿಸಬೇಕಾಗಿರುತ್ತೆ ಅನ್ನೋದು ಈ ಒಂದು ತಿದ್ದುಪಡಿಯ ಮುಖ್ಯ ಅಂಶ ಆಗಿರುತ್ತೆ. ಈ ಒಂದು PTCL ಕಾಯ್ದೆಯ ತಿದ್ದುಪಡಿಯಿಂದ ಯಾರಿಗೆಲ್ಲ ನಷ್ಟ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಇದರಲ್ಲಿ PTCL ಅಡಿಯಲ್ಲಿ SC ST ಅವರಿಗೆ ಮಂಜೂರಾಗಿರುವಂಥ ಜಮೀನಾಗಿರ್ಬೋದು, ಯಾವುದೇ ಒಂದು ಸೊತ್ತನ್ನಾಗಿರ್ಬೋದು, ಅದನ್ನು ಯಾರು ಖರೀದಿ ಮಾಡ್ಕೊಂಡಿರ್ತಾರೆ ಅವರಿಗೆ ಇದರಲ್ಲಿ ನಷ್ಟ ಆಗುತ್ತೆ. ಅದರಲ್ಲೂ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳದೆ ಖರೀದಿಯನ್ನು ಮಾಡಿದರೆ ಅಂಥವರಿಗೆ ನೇರವಾಗಿ ನಷ್ಟ ಆಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಮೂಲ ಮಂಜೂರುದಾರರು ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಅರ್ಜಿಯನ್ನು ಸಲ್ಲಿಸಿದರೆ ಇಲ್ಲಿ ಆ ರೀತಿಯಂಥ ಪಡ್ಕೊಂಡಿರುವಂಥ ಖರೀದಿ ಮಾಡಿರುವಂಥ ಅಗ್ರಿಮೆಂಟನ್ನು ಮಾಡ್ಕೊಂಡಿರುವಂಥ ಖರೀದಿದಾರರಿಗೆ ನಷ್ಟ ಉಂಟಾಗುತ್ತೆ. ಏಕೆಂದರೆ ಕಾನೂನು ರೀತಿಯಲ್ಲಿ ಇದೇ ಆ್ಯಕ್ಟ್ PTCL ಆ್ಯಕ್ಟ್ 1978 ಸೆಕ್ಷನ್ 4 ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ, ಈ ಒಂದು ಸೊತ್ತು ಯಾರಿಗೂ ಮಾರಾಟ ಮಾಡಲಿಕ್ಕೆ ಬರೋದಿಲ್ಲ, ಹಾಗೆ ಖರೀದಿಯನ್ನು ಮಾಡಲಿಕ್ಕೂ ಬರೋದಿಲ್ಲ ಅಂಥೇಳಿ. ಹಾಗಾಗಿ ಅಂಥವರಿಗೆ ನಷ್ಟ ಆಗುತ್ತೆ. ಆದರೆ ಸರ್ಕಾರದ ಯಾರಿಗೆ ಈ ಒಂದು ಕಾಯ್ದೆ ಅಥವಾ ಕಾಯ್ದೆ ತಿದ್ದುಪಡಿಯಿಂದ ತೊಂದರೆ ಆಗಲ್ಲ ಅನ್ನೋದನ್ನು ನೋಡೋದಾದರೆ, PTCL ಕಾಯ್ದೆಯ ಅಡಿಯಲ್ಲಿ ಬರದೇ ಇರುವಂಥ ಅಥವಾ ಇದರಿಂದ ಒಳಪಡುವಂಥ ಜಮೀನೇ ಆಗಿದ್ದರೂ, ಸರ್ಕಾರ SC ST ಅವರಿಗೆ ಮಂಜೂರು ಮಾಡಿರುವಂಥ ಜಮೀನು ಅಥವಾ ಯಾವುದೇ ಒಂದು ಸೊತ್ತಾಗಿದ್ದರೂ ಅದನ್ನು ಪಡ್ಕೊಳ್ಳುವ ಮೊದಲು, ಕ್ರಯವನ್ನು ಮಾಡಿಕೊಳ್ಳುವ ಮೊದಲು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಅದರಿಂದ ಖರೀದಿಯನ್ನು ಮಾಡಿಕೊಂಡಿದ್ದರೆ ಅಂಥವರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಯಾವುದೇ ನಷ್ಟವೂ ಕೂಡ ಸಂಭವಿಸೋದಿಲ್ಲ. ಹಾಗೆಯೇ ಈಗಾಗಲೇ ಈ ಮೊದಲು ಹೇಳ್ದಂಗೆ ಸರ್ಕಾರದಿಂದ, ಅಂದರೆ ಯಾವುದೇ ಒಂದು ನ್ಯಾಯಾಲಯ, AC ನ್ಯಾಯಾಲಯ ಆಗಿರ್ಬೋದು, DC ನ್ಯಾಯಾಲಯ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗೋಗಿದ್ದರೆ ಅದರ ಮೇಲೆ ಯಾವುದೇ ಒಂದು ಅಪೀಲ್ ಆಗಲಿ, ಯಾವುದೇ ಒಂದು ಪೆಂಡಿಂಗ್ ಕೇಸ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅಂಥ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗೋಗಿದ್ದರೆ ಅಂಥವರಿಗೆ ಇದು ಬಾಧಿಸೋದಿಲ್ಲ. ಈ ಒಂದು PTCL ಅಥವಾ PTCLಗೆ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟನ್ನು ಮಾಡ್ಬೋದು, ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಆದರೆ ಆ ಕಾನೂನಿನ ಸಲಹೆಯನ್ನು ಪಡ್ಕೊಳ್ಳೋದಕ್ಕೆ ಅದಕ್ಕೆ ಫಿಕ್ಸೆಡ್ ಚಾರ್ಜಸ್ ಇರುತ್ತೆ. ಅದನ್ನು ಪೇ ಮಾಡಿ ಸಮಯವನ್ನು ನಿಗದಿಪಡಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಮಾಹಿತಿಯನ್ನು ತಗೋಬೋದಾಗಿರುತ್ತೆ. ನಮ್ಮ ಒಂದು ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗದೇ ಇರೋವಂಥವ್ರು ಸಬ್ಸ್ಕ್ರೈಬ್ ಆಗಿ ನಮ್ಮ ಕಾನೂನಿನ ಹೆಚ್ಚಿನ ಒಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ಹಾಗೆಯೇ ಮುಂದಿನ ಒಂದು ವಿಡಿಯೋದಲ್ಲಿ ಈ PTCL ಕಾಯ್ದೆ ತಿದ್ದುಪಡಿ ಏನು ತಂದಿದ್ದಾರೆ, ಇದರಲ್ಲಿ ಇರುವಂಥ ಲೋಪದೋಷಗಳು ಏನು, ಈ ಸುಪ್ರೀಂ ಕೋರ್ಟ್ ತಿಳಿಸಿದರೂ ಕೂಡ ಈ ತಿದ್ದುಪಡಿಯನ್ನು ತರಬೇಕಾದ್ರೆ ಮತ್ತೆ ಇದರಲ್ಲಿ ಏನು ಲೋಪದೋಷಗಳನ್ನು ಮಾಡಿದ್ದಾರೆ,
ಇದನ್ನು ಕಾನೂನಿನಲ್ಲಿ ಚಾಲೆಂಜನ್ನು ಮಾಡ್ಬೋದಾ, ಮಾಡಲಿಕ್ಕೆ ಆಗಲ್ವಾ ಅನ್ನೋ ಒಂದು ಅಂಶವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ.